ನಾವು ನಮ್ಮೂರು ಮಡ್ನಳ್ಳಿ ಅಂತ ಹೇಳ್ಬಿಟ್ಟು. ನಮ್ಮ ಹೆಸರು ವೀರಭದ್ರಯ್ಯ. ಈ ಥರ ಕಬ್ಬಿಗೆ ರೋಗ ಬಂದಿರುವುದು ಅಲ್ಲಲ್ಲಿ ಕಬ್ಬಿಗೆ ಟಿಕ್ಕಿ ಸ್ವಲ್ಪ ಗೋಧಿ ಬಣ್ಣದ ಹಾಗೆ ರೋಗ ಬಂದಿರುತ್ತದೆ. ಇದಕ್ಕೆ ಒಂದು ಸ್ಪ್ರೇಯರ್ ಎಣ್ಣೆಯನ್ನು ಕೊಟ್ಟಿರುತ್ತಾರೆ. ಈ ಥರ ಕಬ್ಬಿಗೆ ಬಂದಿರುತ್ತದೆ. ಈ ಥರ ನಾವು ಮಿಕ್ಸ್ ಮಾಡಿ ಬ್ಯಾರಲಲ್ಲಿ ಇದು ಮಾಡಿ ಮಿಶ್ರಣ ಮಾಡಿ ಸ್ಪ್ರೇಯರ್ ಮ್ಯಾಜಿಕ್ ಇದು ಒಂದು 1/2 ಲೀಟ್ರು ಅರ್ಧದ ಹಾಕ್ಕೊಂಡಿದ್ದೀವಿ. ಹಾಗೇನೆ ಲೀಪ್ ಕೇರ್ ಇದು ಒಂದು ಪೂರ ಬಾಟ್ಲಿ ಮಿಕ್ಸ್ ಮಾಡಿದ್ದೀವಿ. ಈ ಒಂದು ಮದ್ದನ್ನು ಸ್ಪ್ರೇ ಮಾಡುವುದರಿಂದ ಕಬ್ಬಿನ ಒಂದು ಬಂದಿರತಕ್ಕಂಥ ರೋಗ ಏನದೆ ತೊಳೆದು ಹೋಗುತ್ತೆ. ಹೀಗಾಗಿ ನಿನ್ನೆ ವಿಸಿಟಿಗೆ ಬಂದಿರುತ್ತಾರೆ ಸರ್. ಇದನ್ನು ಸ್ಪ್ರೇಯರ್ ಮಾಡಿ ಈ ರಿಸಲ್ಟ್ ಹೇಗೆ ಬರುತ್ತೆ ಎಂಬುದು ಹೇಳಿದ್ದಾರೆ. ಸ್ಪ್ರೇಯರ್ ಮಾಡ್ತಾ ಇದ್ದೀವಿ. ಈ ಥರ ಬಂದಿರುತ್ತದೆ ಕಬ್ಬಿಗೆ. ಈ ಥರ ಮಿಶ್ರಣ ಮಾಡಿದ್ದೀವಿ. ಪ್ರತಿಯೊಂದು ಪಂಪಿಗೂ ಈ ಥರ ಮಿಕ್ಸ್ ಮಾಡಿ ಹೊಡೆಯೋದರಿಂದ ಅದೇನು ಇರುತ್ತೆ ಆರ್ಗ್ಯಾನಿಕ್ ಸರಿಯಾಗಿ ಬೆಳೆಗೆ ಸಿಂಪರಣೆ ಮಾಡಿದ ತಕ್ಷಣ 2-3 ದಿನದಲ್ಲಿ ಕ್ಲಿಯರ್ ಆಗುತ್ತೆ. ಈ ಥರ ಸಿಂಪರಣೆ ಮಾಡಬೇಕು. ಪ್ರತಿಯೊಂದು ಪಂಪಿಗೂ ಈ ಥರ ಮಿಕ್ಸ್ ಮಾಡಿ ಸಿಂಪರಣೆ ಮಾಡೋದರಿಂದ ರೋಗ ನಿರೋಧಕ ಏನಾಗುತ್ತೆ ಕ್ಲಿಯರ್ ಆಗಿ ಬೆಳೆಗೆ ಬೆಳೆಯಲು ಸಾಧ್ಯವಾಗುತ್ತೆ.